ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗ ಆಲ್ರೆಡಿ ನಾವು ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ನಾವು ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಿಸಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ನೀವು ಅದನ್ನು ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಸೊ ತೃತೀಯ ಭಾಷೆ ಹಿಂದಿ. ಸೊ ಒಟ್ಟಾರೆ ನಿಮಗೆ ಇಲ್ಲಿ 80 अंक ಪ್ರಶ್ನೆಗಳು ಇರ್ತವೆ. फर्स्ट मेन निम्नलिखित प्रश्नों के लिए 4 विकल्प दिए गए हैं जिनमें एकमात्र सही उत्तर है. सही उत्तर चुनकर लिखिए. ಸೊ ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಹೇಗೆ ಎಲ್ಲ ಸಬ್ಜೆಕ್ಟಲ್ಲೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆಯಲ್ಲ ಅದೇ ರೀತಿ ನಿಮಗೆ ಇಲ್ಲೂ ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಸೊ ಹಾಗಾಗಿ ನೀವು ನೋಡಿಕೊಂಡು ಯಾವುದು ಉತ್ತರ ಕರೆಕ್ಟ್ ಆಗಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಬರೀಬೇಕು. फर्स्ट क्वेश्चन, शिक्षक शब्द का अन्य लिंग है. ऑप्शन ए शिक्षिका, ऑप्शन बी शिक्षकी, ऑप्शन सी शिक्षक, ऑप्शन डी शिक्षिको. ಸೊ ಅವ್ರು ಕೊಟ್ಟಿರೋದು ಶಿಕ್ಷಕ್ ಶಬ್ದಕ್ಕೆ ಅನ್ಯ ಲಿಂಗ ಶಿಕ್ಷಕಿ ಆಗ್ತಾರೆ. ಹಾಗಾಗಿ ಆಪ್ಷನ್ ಬಿ ಶಿಕ್ಷಕಿ ಇಸ್ ದ ರೈಟ್ ಆನ್ಸರ್. ಗರ್ ಕಾ ಬಹುವಚನ ರೂಪ ಹೈ ಅಂದ್ರೆ ಗರ್ ಅನ್ನೋದಕ್ಕೆ ಬಹುವಚನ ಯಾವುದು? ಗರೋ, ಗರ್, ಘರೆ, ಘರಿ. ಸೊ ಗರ್ಗೆ ಮನೆಗೆ ಬಹುವಚನ ಏನಾಗಿರುತ್ತೆ ಹೇಳಿ? ಗರ್ರೆ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವಶನ್, ಇನ್ಮೇ ಗುಣಸಂಧಿ ಕ ಉದಾಹರಣ ಹೈ. ಸೊ ಈ ಕೊಟ್ಟಿರೋದ್ರಲ್ಲಿ ಗುಣಸಂಧಿಗೆ ಉದಾಹರಣೆ ಯಾವುದು? ಸುರೇಶ್, ಗಿರೀಶ್, ಏಕೈಕ, ಅತ್ಯಂತ. ಸೊ ನೀವಿಲ್ಲಿ ಬಿಡಿಸಿ ನೋಡಬೇಕು ಮಕ್ಕಳ. ಸೊ ಬಿಡಿಸಿದಾಗ ಮಾತ್ರ ನಿಮಗೆ ಅದು ಅರ್ಥ ಆಗೋದು. ನೀವು ಬಿಡಿಸ್ಲಿಲ್ಲ ಅಂದರೆ ಸಂಧಿಯನ್ನು ಮಾಡಬೇಕು. ಯಾವುದಾದ್ರೂ ಒಂದು ಸಂಧಿಯನ್ನು ನೀವು ಉದಾಹರಣೆಯನ್ನು ಬಿಡಿಸಿ ಕರೆಕ್ಟಾಗಿ ಬರೀಬೇಕು ಅಂದರೆ ನೀವು ಕರೆಕ್ಟಾಗಿ ಬಿಡಿಸ್ಬೇಕು. ಈಗ ಇಲ್ಲಿ ಕೊಟ್ಟಿರೋದ್ರಲ್ಲಿ ಸುರೇಶ, ಸುರ ಪ್ಲಸ್ ಈಶ. ಸೊ ಸುರೇಶ ಅನ್ನೋದು ಗುಣಸಂಧಿಗೆ ಬರುವಂತಹದ್ದು. ಸೊ ಬೇರೆ ಎಲ್ಲವಕ್ಕೆ ನೀವು ಇದು ಮಾಡಿದ್ರೆ ಅವ್ಯಾವು ಗುಣಸಂಧಿಗೆ ಉದಾಹರಣೆಗಳು ಬರೋದಿಲ್ಲ. ಆಪ್ಷನ್ ಎ ಸುರೇಶ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಕ್ವಶನ್, ನವರಾತ್ರಿ ಶಬ್ದ ಮೇ ಸಮಾಸ ಹೈ ಅಂದರೆ ನವರಾತ್ರಿ ಶಬ್ದದಲ್ಲಿರುವ ಸಮಾಸ ಯಾವುದು? ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ತತ್ಪುರುಷ, ದ್ವಂದ್ವ. ಸೊ ಆಪ್ಷನ್ ಬಿ ದ್ವಿಗು ಸಮಾಸ ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ, ಬನಾನಾ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ರೂಪ ಹೈ. ಬನಾನಾ, ಇಲ್ಲೂ ಸೇಮ್ ಇದೆ, ಬನ್ವಾನ. ಸೊ ಅವ್ರು ಕೇಳೋದು ಪ್ರಥಮ ಪ್ರೇರಣಾರ್ಥಕ. ಹಾಗಾಗಿ ಆಪ್ಷನ್ ಎ ಬನಾನಾ ಇಸ್ ದ ರೈಟ್ ಆನ್ಸರ್. 6ನೇ ಪ್ರಶ್ನೆ, ಜಡ ಶಬ್ದ ಕಾ ವಿಲೋಮ ಶಬ್ದ. ಸೊ ಜಡ ಅದಕ್ಕೆ ವಿಲೋಮ ಶಬ್ದ ಯಾವುದು? ಆಪ್ಷನ್ ಎ ಚೇತನ್, ಆಪ್ಷನ್ ಬಿ ಚೇತವಾನಿ, ಆಪ್ಷನ್ ಸಿ ಜೀವ್, ಆಪ್ಷನ್ ಡಿ ಟೋಸ್. ಸೊ ಜಡ ಇದಕ್ಕೆ ವಿರುದ್ಧ ಪದ ಚೇತನ್. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7th ಕ್ವಶನ್, ಕಮರ್ ಕಸನ್ ಇಸ್ ಮುಹಾವರೆ ಕಾ ಅರ್ಥ ಹೈ. ಅದರ ಅರ್ಥ ಏನು ಮುಹಾವರೆದು ಅಂತ ಹೇಳಿದ್ರೆ ಆಪ್ಷನ್ ಎ ತಯಾರ್ ಹೋನ, ಆಪ್ಷನ್ ಬಿ ಬಾಹರ್ ಜಾನ, ಆಪ್ಷನ್ ಸಿ ಜಲ್ದಿ ಜಾನ ಆನ, ಆಪ್ಷನ್ ಡಿ ಕ್ರೋಧ ಕರ್ನ. ಸೊ ಕಮರ್ ಕಸನ್ ಅಂತ ಹೇಳಿದ್ರೆ ತಯಾರ್ ಹೋನ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡೋಣ. ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಜಿ ನೆ किया था डैश हमारे पर्यावरण को शुद्ध रखना चाहिए. ಸೊ ಇಲ್ಲಿ ನಮಗೆ ಯಾವ ಪದ ಬರಬೇಕು ನೋಡಿ. ಇಲ್ಲಿ ಕಿ ಕೆ ಕಾ ಕೊಟ್ಟಿದ್ದಾರೆ. ಸೊ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಜಿ ನೆ कहा था कि हमारे पर्यावरण को शुद्ध रखना चाहिए. ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ನಿಮಗೆ ಮಕ್ಕಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಯಿತು. 8 ಪ್ರಶ್ನೆಗಳಿರ್ತವೆ. ನೆಕ್ಸ್ಟ್ ಸೆಕೆಂಡ್ ಮೇನಿಗೆ ಹೋಗೋಣ. प्रथम दो पदों से सूचित संबंधों के अनुसार तीसरे पद से संबंधित पद लिखिए. ಸೊ ಮೊದಲೆರಡು ಪದಗಳ ಸಂಬಂಧವನ್ನು ನೋಡಿ ನೀವು ಮೂರನೇ ಪದಕ್ಕೆ ಆನ್ಸರನ್ನು ಬರೀಬೇಕು. ಇಲ್ಲೂ ಸಹ 4 ಪ್ರಶ್ನೆಗಳಿರ್ತವೆ. ಮೊದಲನೇ ಪ್ರಶ್ನೆ, ಸೇಬ್ ಫಲ್ ಗಾಜರ್. ಸೊ ಸೇಬ್ ಅನ್ನೋದು ಒಂದು ಫಲ, ಗಾಜರ್ ಅನ್ನೋದು ಹಾಗಾದ್ರೆ ಅದು ಒಂದು ಸಬ್ಜಿ ಆಗಿರುತ್ತೆ. ಹಾಗಾಗಿ ಆನ್ಸರ್ ಸಬ್ಜಿ. 10ನೇ ಪ್ರಶ್ನೆ, ಹನ್ಸ್ ಸಫೇದ್ ಅಂತ ಕೌವ ಅಂತ. ಸೊ ಇಲ್ಲಿ ನೋಡಿ ನಿಮಗೆ ಆನ್ಸರ್ ಇದೆ ಕಾಲ. ನೆಕ್ಸ್ಟ್ 11ನೇ ಪ್ರಶ್ನೆ, ಬಾಯೆ ಹಾತ್ ಮೇ ನ್ಯಾಯ ಪತಾಕ, ದಹಿ ಹಾತ್ ಮೇ ಡ್ಯಾಶ್. ಸೊ ಅಲ್ಲಿಗೆ ಅಲ್ಲೇನಿರುತ್ತೆ? ಜ್ಞಾನದೀಪ. ಹಾಗಾಗಿ ಆಪ್ಷನ್ ನೋಡಿ ನಿಮಗೆ 11th ಆನ್ಸರ್ ಕಾಣ್ತಾ ಇದೆ ಜ್ಞಾನದೀಪ್. ನೆಕ್ಸ್ಟ್
12ನೇ ಪ್ರಶ್ನೆ ಪವನ್ ಅಂದರೆ ವಾಯು, ಸಿಂಧು ಅಂತ ಹೇಳಿದ್ರೆ ಅದು ಸಾಗರ್. ಹಾಗಾಗಿ ಅದಕ್ಕೆ ಆನ್ಸರ್ ಏನು ಹೇಳಿ, सागर इज द राइट आंसर. नेक्स्ट थर्ड मेन निम्नलिखित प्रश्नों के उत्तर एक एक वाक्य में लिखी. ಅಂದ್ರೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ನೀವು ಉತ್ತರವನ್ನು ನೀಡಬೇಕು. ಒಟ್ಟಾರೆ ಇಲ್ಲೂ ಸಹ 4 ಪ್ರಶ್ನೆಗಳಿದಾವೆ. 13ನೆಯ ಪ್ರಶ್ನೆ ಗಿಲ್ಹಾರಿ ಕಾ ಪ್ರಿಯ ಖಾದ್ಯ ಕ್ಯಾ ತಾ. ಸೊ ಗಿಲ್ಹಾರಿಯ ಪ್ರಿಯವಾದ ತುಂಬಾ ಇಷ್ಟಪಡುವಂತಹ ಖಾದ್ಯ ಯಾವುದಾಗಿರುತ್ತೆ? ಗಿಲ್ಹಾರಿ ಕಾ ಪ್ರಿಯ ಖಾದ್ಯ ಕಾಜು ತಾ. ಅದಕ್ಕೆ ಕಾಜು ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಹಾಗಾಗಿ ಅದಕ್ಕೆ ಸರಿಯಾದ ಉತ್ತರ ಕಾಜು ಅಂತ ಹೇಳಿ ಬರಿಬೇಕು. ನೆಕ್ಸ್ಟ್ 14ನೇ ಪ್ರಶ್ನೆ ಅಬ್ದುಲ್ ಕಲಾಂ ಜಿ ಕೆ ಚಚೇರೆ ಬಾಯಿ ಕೌನ್ ಥೇ. ಅಂದ್ರೆ ಅಬ್ದುಲ್ ಕಲಾಂ ಅವರ 4ನೇ ಬಾಯಿ ಅಂದ್ರೆ ಅವರ ತಮ್ಮ ಅಣ್ಣನ ಹೆಸರು ಏನು? ಸೊ ಅಬ್ದುಲ್ ಬಾಯಿ ಜಿ ಕೆ ಚಚೇರೆ ಬಾಯಿ ಶಂಶುದ್ದೀನ್ ಥೇ. ಅವರು ಅವರ ಹೆಸರು ಶಂಶುದ್ದೀನ್ ಅಂತ ಹೇಳಿ. ನೆಕ್ಸ್ಟ್ 15ನೇ ಪ್ರಶ್ನೆ ಪರಮಾಣು ಕಿಸೆ ದೇಕರ್ ಕಾಮ್ತೆ ಹೈ. ಸೊ ಅದಕ್ಕೆ ಉತ್ತರ ಪರಮಾಣು ಮಾನವಕ್ಕೆ ಕರೋ ದೇಕರ್ ಕಾಮ್ತೆ ಹೈ. ನೆಕ್ಸ್ಟ್ 16ನೆಯ ಪ್ರಶ್ನೆ ITES का विस्तृत रूप क्या है? ITES का विस्तृत रूप इंफॉर्मेशन टेक्नोलॉजी एनेबल्ड सर्विसेस है. ಸೊ ಇದು ಅದರ ಫುಲ್ ಫಾರ್ಮ್ ಆಗಿದೆ. ಸೊ ಇದಿಷ್ಟು ನಿಮಗೆ 1 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 4th ಮೇನ್ ನಿಮ್ನಲಿಖಿತ ಪ್ರಶ್ನों के उत्तर 2-3 ವಾಕ್ಯ में लिखी. ಅಂದ್ರೆ 2ರಿಂದ 3 ವಾಕ್ಯದಲ್ಲಿ ನೀವು ಬರಿಬೇಕು. ಸೊ ಈಗ ನಾವು ಮೊದಲನೇ ಪ್ರಶ್ನೆ 17ನೇ ಪ್ರಶ್ನೆ ನೋಡೋಣ. ದುಕಾನ್ದಾರ್ ನೆ ಲೇಖಕ್ ಸೆ ಕ್ಯಾ ಕಹಾ. ದುಕಾನ್ದಾರ್ ಲೇಖಕರ ಹತ್ರ ಏನಂತ ಹೇಳ್ತಾರೆ? ಸೊ ದುಕಾನ್ದಾರ್ ನೆ ಲೇಖಕ್ ಸೆ ಕಹಾ ಕಿ ಬಾಬೂಜಿ ಬಡೆ ಮಜೆದಾರ್ ಸೇಬು ಹಾಯ್. ಅಂದ್ರೆ ತುಂಬಾ ಒಳ್ಳೆಯ ಸೇಬುಗಳು ಬಂದಿದೆ. ಕಾಸ್ ಅವು ಕಾಶ್ಮೀರದಿಂದಲೇ ಬಂದಿರುವಂತದ್ದು. ಕಾಶ್ಮೀರ್ಗೆ आप ले जाए, ಹೋಗಿ ಅದನ್ನ ತೆಗೆದುಕೊಳ್ಳಿ. ಸಾಕರ್ ತಬಿಯತ್ ಖುಷ್ ಹೋ ಜಾಯೇಗೆ. ಹಾಗಾಗಿ ಸಾವುಕಾರ ಏನಾಗ್ತಾರೆ, ಖುಷಿ ಆಗ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ 18ನೇ ಪ್ರಶ್ನೆ ಭಗವತಿ ಚರಣ್ ವರ್ಮ ಜಿ ಕೆ ಜನ್ಮ ಕಬ್ ಹುವಾ ಅವ್ರ ಕಹಾ ಹುವಾ. ಅವರು ಎಲ್ಲಿ ಹುಟ್ಟಿದರು ಅಂತ ಕೇಳಿದ್ದಾರೆ. ಸೊ ಉತ್ತರ ಪ್ರದೇಶಕ್ಕೆ ಉನ್ಹವ್ ಜಿಲ್ಲೆಗೆ ಶಫೀಪುರ್ ಗಾಂವ್ ಮೇ ಹುವಾ. 19ನೇ ಪ್ರಶ್ನೆ लेखिका ने गिल्लू के प्राण कैसे बचाए. 20ನೇ प्रश्ने शनि किसका पुत्र है शान और चार का अर्थ क्या है. 21ನೇ प्रश्ने आज की दुनिया कैसी थी और मनुष्य का यान कहा जा रहा है. 22ನೇ प्रश्ने जैनुलाब्दीन नमाज के बारे में क्या कहते थे. 23ನೇ प्रश्ने शनि को क्या सुंदर ग्रह कहा जाता है. ಸೊ ಇದಕ್ಕೆ ऑप्शन ಇದೆ ನಿಮಗೆ. सौरमंडल का सबसे बड़ा ग्रह कौन सा है? उसमें शनि का स्थान क्या है? ಸೊ ಇದನ್ನ ನೀವು ಆನ್ಸರ್ ಅನ್ನ ಬರೀಬೇಕು. ನೆಕ್ಸ್ಟ್ 24ನೇ ಪ್ರಶ್ನೆ ಅದಕ್ಕೂ ಸಹ ಆಪ್ಷನ್ ಇದೆ. इंटरनेट जीवन का एक अंग बन गया है. इस विषय में संबंधित अपना अभिप्राय व्यक्त कीजिए. ಅಥವಾ इंटरनेट का मतलब क्या है. ಸೊ ಇದನ್ನ ನೀವು ಇದಿಷ್ಟು ಬರೀಬೇಕು. ಇದಿಷ್ಟು ನಿಮಗೆ ಕ್ವಶನ್ಸ್. ಸೊ ನಾನು ಇದನ್ನ ಆನ್ಸರ್ಸ್ ಅನ್ನ ನಾನಿಲ್ಲಿ ನಿಮಗೆ ಕೊಟ್ಟಿದ್ದೀನಿ ಮಕ್ಕಳ. ನಿಮಗೆ ಆನ್ಸರ್ಸ್ ಕಾಣುತ್ತೆ ನೋಡಿ. ಇದನ್ನ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಅದನ್ನ ಬರ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಸೊ ನೋಡಿ ನಿಮಗೆ ಇಲ್ಲಿ 18ನೇ ಪ್ರಶ್ನೆಗೆ ಉತ್ತರ ಇದೆ, 19, 20 ಹೀಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ. ಸೊ ಹಾಗಾಗಿ ನೋಡ್ಕೊಂಡು ಇದು ಮಾಡಿ. ಆದರೆ ನಾನು ನಿಮ್ಗೆ ಇದ್ರದ PDF ಅನ್ನ ಕೀ ಆನ್ಸರ್ಸ್ ಇರೋ PDF ಅನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. नेक्स्ट निಮಗೆ 5th में निम्नलिखित प्रश्नों के उत्तर 3-4 ವಾಕ್ಯ में लिखिए. ಸೊ ಇಲ್ಲಿ ನಿಮಗೆ 9 ಪ್ರಶ್ನೆಗಳಿರ್ತವೆ. ಸೊ ಈ 9 ಪ್ರಶ್ನೆಗಳನ್ನು ನೀವು ಪಾಸ್ ಮಾಡಿ ಬರ್ಕೊಂಡು ನೀವು ಅದಕ್ಕೆ ಆನ್ಸರ್ಸ್ ಅನ್ನ ನೋಡ್ತಾ ಹೋಗಿ. ಸೊ ನಾನು ಕಂಪ್ಲೀಟ್ ನಿಮಗೆ ಕೀ ಆನ್ಸರ್ಸ್ ಎಲ್ಲವನ್ನ ನಾನು ನಿಮಗೆ ಕೊಡೋದ್ರಿಂದ ನಿಮ್ಗೆ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ನೀವು ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ನಿಮ್ಗೆ ಇಲ್ಲಿ ಕೀ ಆನ್ಸರ್ಸ್ ಇರುತ್ತೆ, ಹಾಗಾಗಿ ನೀವು ಅಭ್ಯಾಸವನ್ನು ಮಾಡ್ಕೊಳ್ಬೋದು.